ಇದ್ರ ಹೆಸರು ತಿಪ್ಪಣ್ಣ ಫಾರ್ಮ್ಸ್ ಅಂತೇಳ್ಬಿಟ್ಟೇ ಇಟ್ಟಿದ್ದೀನಿ. ನೀವು ತಿಪ್ಪಣ್ಣ ಫಾರ್ಮ್ಸು ಚಿಕ್ಕಬಳ್ಳಾಪುರ ಅಂತೇಳ್ಬಿಟ್ಟು ಹೊಡೆದ್ರೆ ಸಾಕು ಲೊಕೇಶನ್ ಬರುತ್ತೆ ಇದರಲ್ಲಿ. ಕೋವಿಡಲ್ಲೇ ಈ ಜಮೀನು ನಾವು ಸ್ಟಾರ್ಟ್ ಮಾಡಿದ್ದು ಸರ್. ಹಾಂ, ಅದಕ್ಕಿಂತ ಮುಂಚೆ ಇದೆಲ್ಲ ಫುಲ್ ಬೆಟ್ಟ. ಹಾಂ, ಲಾಸ್ಟ್ ಇಯರು 2 ಲಕ್ಷಕ್ಕೆ ಕೊಟ್ಟಿದ್ದೆ ಸರ್. ಇದು 2 ಲಕ್ಷ. ಹಾಂ, ಫುಲ್ ತೋಟ 1 ಎಕರೆದು 75 ಗಿಡಗಳಿದೆ. ಇದು ಪ್ಯೂರು ಕುರಿದು ಸರ್. ಇದು ಕುರಿ ಗೊಬ್ಬರ. ಇದು ಈ ತೊಟ್ಟಿನಲ್ಲಿ ಇದರಲ್ಲಿ ಹಸುದು ಮತ್ತು ವೇಸ್ಟ್, ನಮ್ಗೇನು ವೇಸ್ಟ್ ಇರುತ್ತೆ ಇಲ್ಲಿ ಕಸ ಗಿಸ ಏನಿದ್ರು ಇದರಲ್ಲಿ ಹಾಕ್ಬಿಡ್ತೀವಿ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ಬನ್ನಿ. ಸೂಪರ್ ಸರ್. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಏನೇನಿದೆ ನಡೀರಿ ನಿಮ್ಮ ತೋಟದಲ್ಲಿ ತೋರಿಸಿ, ಮತ್ತೆ ನಿಮ್ಮ ಇಂಟ್ರೊಡಕ್ಷನ್ ಕೊಡಿ ಸರ್. ನನ್ನ ಹೆಸರು ಶ್ರೀನಿವಾಸ್ ಅಂತೇಳ್ಬಿಟ್ಟು, ಇಲ್ಲೇ ಪಕ್ಕದಲ್ಲಿ ಒಂದು ಹಳ್ಳಿ ದೊಡ್ಡೇಗನಹಳ್ಳಿ ಅಂತೇಳ್ಬಿಟ್ಟು, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಇದು ನಮ್ಮಪ್ಪ ಮಾಡಿರೋ ಆಸ್ತಿ. ಅದನ್ನು ನಾವು ಬೆಟ್ಟದ ಥರ ಇದ್ದಿದ್ದು ಜಮೀನಿದು. ಇದನ್ನು ನಾನು ಒಂದು ಲೆವೆಲ್ಗೆ ತೊಗೊಬಂದು ಭಾಳ ಇನ್ವೆಸ್ಟ್ಮೆಂಟ್ ಮಾಡಿ ಇದು ಡೆವಲಪ್ಮೆಂಟ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ಅಪ್ಪನದು ಆಸ್ತಿ, ನಮ್ಮಪ್ಪ ಮಾಡಿರೋವಂಥದ್ದು ಕಷ್ಟಪಟ್ಟಿರೋ ಜಮೀನಿದು. ಅದಕ್ಕೋಸ್ಕರ ಇದನ್ನು ಉಳಿಸ್ಕೊಂಡು ಚೆನ್ನಾಗಿ ಅವ್ರ ಮೆಮೊರಿ ಥರ ಇಟ್ಕೋಬೇಕು ಅಂತೇಳ್ಬಿಟ್ಟು ನಾನು ಮಾಡಿದ್ದೀನಿ. ಇದ್ರ ಹೆಸರು ತಿಪ್ಪಣ್ಣ ಫಾರ್ಮ್ಸ್ ಅಂತೇಳ್ಬಿಟ್ಟೇ ಇಟ್ಟಿದ್ದೀನಿ. ನೀವು ತಿಪ್ಪಣ್ಣ ಫಾರ್ಮ್ಸು ಚಿಕ್ಕಬಳ್ಳಾಪುರ ಅಂತೇಳ್ಬಿಟ್ಟು ಹೊಡೆದ್ರೆ ಸಾಕು ಲೊಕೇಶನ್ ಬರುತ್ತೆ ಇದರಲ್ಲಿ. ಬನ್ನಿ ಸರ್, ನಮ್ಮ ತೋಟ ಏನೇನು ಹಾಕಿದ್ದೀನಿ ಏನಿಲ್ಲ ಅಂತೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ನಾವು ತಿನ್ನಕ್ಕೆ ಹಾಕ್ಕೊಂಡಿದ್ದೀವಿ ಸರ್ ಇದು. ಮತ್ತು ನೇಪಿಯರ್ ಹಾಕಿದ್ದೀವಿ. ನಮ್ಮ ಕುರಿಗಳಿಗೆ ಮೇವು, ಡಾರ್ಪರ್ ಕುರಿಗಳಿಗೆ ಮೇವಿದು. ಮತ್ತು ರೋಸ್ ಆಪಲ್ ಹಾಕಿದ್ದೀವಿ ಸರ್. ರೋಸ್ ಆಪಲ್ ಹಾಕಿದ್ದೀವಿ. ಪನ್ನೇರಳೆ ಅಂತಾರೆ ಕನ್ನಡದಲ್ಲಿ. ಅದು ಒಳ್ಳೆ ಬೆಳೆ. ಇಲ್ಲಿ ಚೆನ್ನಾಗಿ ಬೆಳೆದ್ರು ಅಂತ ಬಿಟ್ಟು ಹೇಳಿದ್ರೆ ಒಳ್ಳೆ ದುಡ್ಡು ಬರುತ್ತೆ ಸರ್ ಇದರಲ್ಲಿ. ಒಂದೊಂದು ಕೆ ಜಿ ಏನಿಲ್ಲ ಅಂದರೂ 400 - 500 ರೂಪಾಯಿ ಇದೆ ಒಂದೊಂದು ಕೆ ಜಿ ಇದರಲ್ಲಿ. ಹೌದು ಸರ್. ಸರ್ ಇದು 1.5 ಎಕರೆ ಇದೆ ಸರ್. 1.5 ಎಕರೆಗೆ ಹಾಕ್ಸಿದ್ದೀನಿ ನಾನು. ಇದು ಒಳ್ಳೆ ಫಲ ಬಂದಿದೆ ಸರ್. ನೀವು ನೋಡ್ಬೋದು ಇದ್ರ ಕಾಯಿಗಳು. ಇದ್ರದ್ದೆಲ್ಲ ಡ್ರಿಪ್ಸ್ ಹಾಕ್ಸಿದ್ದೀವಿ ಸರ್. ಹಾಂ, ಡ್ರಿಪ್ ಹಾಕ್ಸಿದ್ದೀವಿ. 24 hour ನಮಗೇನು ವಾಟರ್ ಪ್ರಾಬ್ಲಮ್ ಏನಿಲ್ಲ ಸರ್. ನಾವು ಹಾಕ್ಸಿ ಅರೌಂಡು 7-8 ವರ್ಷ ಆಯಿತು. ಆವತ್ತಿಂದ ಇವತ್ತಿನವರೆಗೂ ಒಂದು ಪ್ರಾಬ್ಲಮ್ ಬಂದಿಲ್ಲ ನೀರಿಂದು. ಇದೆಲ್ಲ ನಮಗೆ 4 ವರ್ಷದ್ದು ಸರ್. 2021ರಲ್ಲಿ ಹಾಕಿರೋದು ನಾವು ಇದು. ಕೋವಿಡ್ ಆದಮೇಲೆ. ಹಾಂ, ಕೋವಿಡಲ್ಲೇ ಈ ಜಮೀನು ನಾವು ಸ್ಟಾರ್ಟ್ ಮಾಡಿದ್ದು ಸರ್. ಹಾಂ, ಅದಕ್ಕಿಂತ ಮುಂಚೆ ಇದೆಲ್ಲ ಫುಲ್ ಬೆಟ್ಟ. ಕೋವಿಡಲ್ಲಿ ನಾವು ಇದನ್ನೆಲ್ಲ ಪ್ಲಾಂಟಿಂಗ್ ಮಾಡಿಸಿದ್ದು. ಕೋವಿಡಲ್ಲಿ ಇಷ್ಟೆಲ್ಲ ಮಾಡಿದ್ರಾ? ಹೌದು ಸರ್. ಕೋವಿಡಲ್ಲಿ ಏನು ಅಂತ ಹೇಳಿದ್ರೆ, ಲಾಕ್ಡೌನ್ ಬಂದಾಗ ಊರಲ್ಲಿ ಇಲ್ಲೇ ಇದು ಸಿಗಾಕೋಬಿಟ್ಟು ನಾವು ಬೆಂಗಳೂರಿಂದ ಬಂದು ಯುಗಾದಿ ಹಬ್ಬಕ್ಕೆ ಬಂದು ಇಲ್ಲೇ ಸೇರ್ಕೊಬಿಟ್ವಿ. ಆ ಮೂಮೆಂಟಲ್ಲಿ ಇಲ್ಲಿ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಹೇಳಿ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿರೋದು. ಎಷ್ಟು ವರ್ಷಕ್ಕೆ ಫಲ ಕೊಡೋಕ್ಕೆ ಶುರು ಆಯಿತು ಇದು ಸರ್? ಅದು ಸ್ಯಾಂಪಲ್ ಎಲ್ಲ 3.5 ವರ್ಷಕ್ಕೇ ಬಂದುಬಿಡ್ತು ಸರ್. 3.5 ವರ್ಷಕ್ಕೆ ಬಂತು. ಈಗ ಲಾಸ್ಟ್ ಇಯರೂ ಚೆನ್ನಾಗಿ ಬಿಟ್ಟಿತ್ತು. ಬಟ್ ನಾವೇನು ಅದನ್ನು ಈ ಹಕ್ಕಿಗಳೇ ತಿನ್ಕೊಂಡ್ವು. ಹಾಂ, ಇವಾಗ ಭಾಳ ಚೆನ್ನಾಗಿ ಬಂದಿದೆ ಸರ್. ನೀವು ನೋಡ್ರಿ ಈ ಕಾಯಿ. ಇದನ್ನು ಇವಾಗ ಕವರ್ ಕಟ್ಟಿದ್ದಾರೆ. ಇದನ್ನು ಕವರ್ ಕಟ್ಟಿದ್ರೆ ಇದು ಒಳ್ಳೆ ಸೈಜ್ ಬರುತ್ತೆ, ಪ್ಲಸ್ ಊಜಿ ಹೊಡೆಯೋದಿಲ್ಲ. ಹಾಂ, ಇದು ಯಾರು ತಿಂತಾರೆ ಅಂತ ಹೇಗೆ ಇದು ಮಾರ್ಕೆಟ್ ಮಾಡ್ತೀರಾ ನೀವು ಸರ್? ಇದನ್ನು ತಿನ್ನೋರೇ ಸಪ್ರೇಟ್ ಗ್ರೂಪ್ ಇದ್ದಾರೆ ಸರ್. ಗೊತ್ತಿರೋರು ಮಾತ್ರನೇ ತಿಂತಾರೆ ಇದನ್ನು. ಇವು ಎಲ್ರಿಗೂ ಇದ್ರ ಟೇಸ್ಟ್ ಗೊತ್ತಿರೋದಿಲ್ಲ. ಏನಪ್ಪ ಇದು ಹಿಂಗಿದೆ ಅಂತ ಹೇಳ್ಬಿಟ್ಟು ಅವರು ತಿನ್ನೋದಿಲ್ಲ. ಬಟ್ ಇದ್ರ ಟೇಸ್ಟ್ ಗೊತ್ತಿರೋರು ಎಷ್ಟು ಒಂದು 500 ರೂಪಾಯಿ ಆಗಲಿ 1000 ರೂಪಾಯಿ ಆಗಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ ಸರ್ ಜಮೀನು ಹಣ್ಣುಗಳನ್ನ. ಇದು ಯಾವ ಗಿಡಗಳಿವೆಲ್ಲ? ಇದೆಲ್ಲ ನಾವು ಸುಮ್ಮನೆ ತಿನ್ನೋಕ್ಕೆ ಸರ್. ಇದು ಗೋಡಂಬಿ ಗಿಡ, ಇದು ಮೂಸಂಬಿದಿದು. ಹಾಂ, ತೆಂಗು ಇದೆ. ಓಡಾಡೋಕ್ಕೆ ರೋಡ್ ಮಾಡ್ಕೊಂಡಿದ್ದೀವಿ ಫಾರ್ಮಲ್ಲೇ. ಸರ್ ಇದು 3 ಎಕರೆ ಜಮೀನಿದು. 3 ಎಕರೆನಲ್ಲಿ 1.5 ಎಕರೆ ಇದನ್ನು ಹಾಕಿದ್ದೀನಿ, ರೋಸ್ ಆಪಲ್ಲು. ಇನ್ನೊಂದು 1 ಎಕರೆ ಜಮನೇರಳೆ ಹಾಕಿದ್ದೀನಿ. ಮತ್ತು ಇನ್ನು ಮಿಕ್ಕಿರೋದ್ರಲ್ಲಿ ಇದು ಹಸುಗಳಿಗೆ ಮತ್ತು ಕುರಿಗಳಿಗೆ ಮೇವು ಹಾಕ್ಕೊಂಡಿದ್ದೀವಿ ಸರ್, ನೇಪಿಯರ್. ಹಾಂ, ಈ ಕಾರ್ನರಲ್ಲೆಲ್ಲನೂ ನೀವು ನೋಡ್ಬೋದು. ಆ ಕಾರ್ನರು ಮಹಾಗನಿ ಮತ್ತು ಇದಿಟ್ಟಿದ್ದೀನಿ ಸರ್. ಮಹಾಗನಿ ಮತ್ತು ಇದು ಟೀಕು. ಅದನ್ನು 4 ವರ್ಷ ಆಗಿದೆ ಸರ್ ಟೀಕ್ ಇಟ್ಟು.
ಇಷ್ಟು ದಪ್ಪ ಬಂದಿದೆ, ನೀವು ನೋಡಿಸ್ತೀನಿ ಬನ್ನಿರಿ. ಭಾಳ ಒಳ್ಳೆ ಗ್ರೋತ್ ಬಂದಿದೆ ಸರ್. ಹಂಗೆ ಮೇಂಟೈನ್ ಮಾಡಿದ್ದೀವಿ ನಾವು. ಓಕೆ ಓಕೆ. ಎಲ್ಲ ಇದೆಲ್ಲ ಇದೆಯಲ್ಲ ರೋಸ್. ಮತ್ತು ಹೌದು ಸರ್, ಈ ಸೆಂಟ್ರಲ್ಲಿ ಇದನ್ನ ಇಟ್ಟಿದ್ದೀನಿ ಸರ್, ಶ್ರೀಗಂಧ. ಓಕೆ. ಅದನ್ನು ಭಾಳ ಚೆನ್ನಾಗಿ ಬೆಳೆದಿದೆ ಸರ್. ಬನ್ನಿ ರೋಸ್ ಆ್ಯಪಲ್ ಒಂದು ತಿಂದು ನೋಡೋಣ ಹೇಗಿದೆ ಅದ್ರದ್ದು. ಬನ್ನಿ ಸರ್, ಬನ್ನಿ ನೋಡು. ಎಲ್ಲಿದೆ ನೋಡೋಣ. ತಿನ್ನೋ ಸೈಜ್ ಇರೋದು ನೋಡಿ. ಮೊನ್ನೆನೇ ಕಿತ್ತಿದ್ದಾರೆ ಸರ್. ಕಟಾವಾಗಿದೆಯಾ? ಕಟಾವಾಗಿದೆ. ಕೆಳಗಡೆ ಇದೆಯಲ್ಲ ಇದು ನೋಡಿ. ಇದು ನೋಡಿ ಸರ್, ತಿನ್ನೋ ಥರ ಇದೆಯಾ ಇದು? ಇದು ತಿನ್ನೋ ಥರ ಇದೆ. ಇದೇನೇ ರೋಸ್ ಆ್ಯಪಲ್ಲು? ಇದೇ ರೋಸ್ ಆ್ಯಪಲ್ಲು. ಬಟ್ ಇದು ಇನ್ನು ಈ ಕವರ್ ಎಲ್ಲ ಕಟ್ಟಿದ ಮೇಲೆ ಇನ್ನೂ ಸ್ವಲ್ಪ ಇಷ್ಟು ದಪ್ಪ ಬರುತ್ತೆ ಸರ್ ಇದು. ಓಕೆ ಓಕೆ. ಇದಿರೋದೇ ಇಷ್ಟೇ. ಬಟ್ ಇವಾಗ ಅದು ಕವರ್ ಎಲ್ಲ ಕಟ್ಟಿ ಇದು ಮಾಡಿದ್ಮೇಲೆ ಇಷ್ಟು ದಪ್ಪ ಬರುತ್ತೆ ಅದು. ಓಕೆ ಓಕೆ. ನಾನು ತಿನ್ನು ನೋಡಲ್ಲ ಇದನ್ನು? ತಿನ್ನಿ ಸರ್. ಇದ್ರದ್ದು ಸ್ಮೆಲ್ಲು ಸರ್, ಈ ಒಂದು 5 ಕಾಯಿ ತೊಗೊಂಡೋಗ್ಬಿಟ್ಟು ಹಣ್ಣಾಗಿರೋದು ಕಾರಲ್ಲಿ ಇಟ್ಕೊಳ್ರಿ, 5 ದಿನ ಇರುತ್ತೆ ಸರ್ ಇದ್ರದ್ದು ಸ್ಮೆಲ್ಲು. 5 ದಿನ. ಅದು ನಮಗೆ ಪರ್ಫ್ಯೂಮು ಅದೇನದು ಇದಾಗ್ತಾರಲ್ಲ, ಅದೇ ಬೇಕಾಗೇ ಇರೋದಿಲ್ಲ. ಈ ತೋಟಕ್ಕೆ ಗೊಬ್ಬರ ಎಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಾ? ಯಾವುದು ಸರ್, ಈಗ ನಮ್ಮದು ಕುರಿಗಳಿದೆ ಮತ್ತು ಹಸು ಇದೆ. ಅದ್ರದ್ದು ನಾನು ಬೇರೆ ಎಲ್ಗೂ ಸೇಲ್ ಮಾಡೋದಿಲ್ಲ ಸರ್. ಅದಕ್ಕೆ ಸಪ್ರೇಟಾಗಿ ಒಂದು ಇದು ಮಾಡ್ಕೊಂಡಿದ್ದೀನಿ, ತೊಟ್ಟಿ ಕಟ್ಕೊಂಡಿದ್ದೀನಿ. ಅದರಲ್ಲಿ ಹಾಕ್ತೀವಿ. ಅದ್ರಲ್ಲಿ ಹಾಕಿ ಡಿಕಂಪೋಸರ್ ಅಂತ ಬಿಟ್ಟು ಒಂದು ಕೆಮಿಕಲ್ ಬರುತ್ತೆ, ಅದನ್ನು ಹಾಕ್ಬಿಟ್ರೆ ಒಳ್ಳೆ ಗೊಬ್ಬರ ರೆಡಿ ಆಗಿಬಿಡುತ್ತೆ ಸರ್. ಸಪೋಸ್ ಈ ವೇಸ್ಟ್ ಎಲ್ಲ ತೊಗೊಂಡೋಗ್ಬಿಟ್ಟು 2 ಕೊಟ್ಟಿಗೆ ಮಾಡಿದ್ದೀನಿ. ಅದರಲ್ಲಿ ಕುರಿದು ಹಾಕ್ತೀನಿ ಒಂದರಲ್ಲಿ, ಇನ್ನೊಂದರಲ್ಲಿ ಈ ಥರ ವೇಸ್ಟ್ಗಳದ್ದು ಗಿಡಗಳದ್ದು ಅದೆಲ್ಲ ಹಾಕ್ತೀನಿ. ಹಾಕ್ಬಿಟ್ಟು ಅದನ್ನು ಒಂದು 2 ತಿಂಗಳು ಇದು ಮಾಡಿಬಿಟ್ರೆ ಒಳ್ಳೆ ಗೊಬ್ಬರ ರೆಡಿ ಆಗುತ್ತೆ. ಅದನ್ನೇ ಗಿಡಗಳಿಗೆ ಹಾಕ್ತೀವಿ ಸರ್. ಸರ್, ಇದು ರೋಸ್ ಆ್ಯಪಲ್ ವರ್ಷಕ್ಕೆ ಎಷ್ಟು ಸರಿ ಬೆಳೆ ಬರುತ್ತೆ? ಹೇಗೆ ಕಮರ್ಷಿಯಲ್ ಆಗಿ ಬಳಸ್ಕೋಬೋದಾ ಹೇಗೆ ಸರ್? ಸರ್, ಇದು ಒಂದು ಗಿಡ ವರ್ಷಕ್ಕೆ 2 ಸತಿ ಫಲ ಕೊಡುತ್ತೆ ಸರ್. ಇದು 2 ಟೈಮ್ಸು. ಅದರಲ್ಲಿ ಈ ಗಿಡಗಳಿಂದ ಇದು ಸ್ವಲ್ಪ ಗ್ರೋ ಆಗಬೇಕು ಸರ್. ಆ ಕಡೆ ಗ್ರೋ ಆಗಿರೋವಿದೆ, ಅದು ಅದರ ಡಬಲ್ ತ್ರಿಬಲ್ ಆಗುತ್ತೆ ಗ್ರೋ. ಅದು 4 ಟನ್ ಇದಾಗುತ್ತೆ ಸರ್ ಒಂದು ಇದರಲ್ಲಿ, ಒಂದು ಸೀಸನ್ಗೆ. ಅಂದರೆ ಚೆನ್ನಾಗಿ ಬೆಳೆಯುತ್ತೆ ಸರ್. ಇದು ದೊಡ್ಡ ಮರಗಳ ಥರ ಆಗುತ್ತೆ, ಅಷ್ಟು ಕಾಯಿಗಳು ಬರುತ್ತೆ. ಬಟ್ ಹಂಗೆ ಮೇಂಟೆನೆನ್ಸ್ ಮಾಡಬೇಕು ಸರ್ ಇದು. ವೆರಿ ಲಾಭದಾಯಕ. ಬಟ್ ಅದ್ರ ಬಗ್ಗೆ ಗೊತ್ತಿರಬೇಕು ಅಷ್ಟೇ ಸರ್ ನಮ್ಗೆ. ಯಾಕಂದರೆ ನಮಗೂ ಇನಿಷಿಯಲಾಗಿ ಗೊತ್ತಿರಲಿಲ್ಲ ಸರ್. 1 ವರ್ಷ ಸುಮ್ಮನೆ ಹಂಗೆ ಬಿಟ್ಬಿಟ್ಟಿದ್ದೆ. ಇದು ಮಾರ್ಕೆಟಿಂಗ್ ಯಾರು ಬಂದು ತೊಗೊಂಡೋಗ್ತಾರೆ ಅಂತ ಬಿಟ್ಟೆ ಗೊತ್ತಿರಲ್ಲ. ಮತ್ತು ನಾವೇ ಅವ್ರು ಯಾರ್ಯಾರನ್ನೋ ವಿಚಾರ ಮಾಡಿಕೊಂಡು ಹೋಗಿ ಅದನ್ನೆಲ್ಲ ತಿಳ್ಕೊಂಡು ಆಗಿ ಇವಾಗ ನಾವು ಸೇಲ್ ಮಾಡ್ತಿದ್ದೀವಿ ಸರ್ ಒಳ್ಳೆ ರೇಟಿಗೆ. ಏನು ತುಂಬ ಡೌನ್ ಎಲ್ಲ ಇದೆ ಈಗ ಬೆಟ್ಟದಲ್ಲಿ ಇದೆಲ್ಲ ಈ ಥರ ಮಾಡಿರೋದಾ? ಹ್ಞೂ ಸರ್, ಬೆಟ್ಟದ ಥರ ಇದ್ದಿದ್ದು ಸರ್. ಇದನ್ನು ನಾವು ಕರೋನಾ ಟೈಮಲ್ಲಿ ಲಾಕ್ಡೌನ್ಗೆ ಇಲ್ಲಿ ನಮ್ಮ ಊರಿಗೆ ಬಂದು ಇಲ್ಲಿ ಸಿಗಾಕೊಂಡು ಈ ಜಮೀನು ನೋಡ್ರಿ, ಇದನ್ನು ಏನಾದರೂ ಮಾಡಬೇಕು ಅಂತೇಳ್ಬಿಟ್ಟು ಅವಾಗ ಡೆವಲಪ್ಮೆಂಟ್ ಮಾಡಿರೋದು ಸರ್. ಕರೋನಾಯಿಂದ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ಸರ್ ಇದು. ಸರ್, ನೇರಳೆ ಗಿಡ ಅದು ಇದು ಎಲ್ಲ ಒಂದೇ ಸತಿ ಇಟ್ಟಿದ್ದು. ಇದೆಲ್ಲ ವರ್ಷಕ್ಕೆ ಒಂದೇ ಸತಿ ಸರ್ ಬೆಳೆ ಬರೋದು. ಏಪ್ರಿಲ್ಲು, ಮೇ, ಜೂನಲ್ಲಿ ಬರುತ್ತೆ ಇದು. ಬಟ್ ಒಳ್ಳೆ ಬೆಳೆ ಬರುತ್ತೆ ಸರ್ ಇದು. ಲಾಸ್ಟ್ ಇಯರೆಲ್ಲ ಈಲ್ಡ್ ಬಂದಿತ್ತು ಸರ್. ಲಾಸ್ಟ್ ಇಯರ್ ಯಾಕಂದರೆ ಅವರು ಲೋಕಲ್ ವೆಂಡರ್ಸೇ ಬಂದು ತಗೊಂಡು ಹೋಗ್ಬಿಡ್ತಾರೆ ಸರ್. ತೋಟನೇ ಒಂದು ರೇಟಿಗೆ ಮಾತಾಡಿ ತೊಗೊಂಡು ಹೋಗ್ಬಿಡ್ತಾರೆ. ಒಂದು ಭಾಳ ಚೆನ್ನಾಗಿ ಬರುತ್ತೆ ಸರ್. ಇಷ್ಟು ದಪ್ಪ ಬರುತ್ತೆ ಒಂದೊಂದು ಕಾಯಿಗಳು. ಒಳ್ಳೆ ಟೇಸ್ಟು, ಭಾಳ ಚೆನ್ನಾಗಿ ಬರುತ್ತೆ. ಇದು ಈಗ 1 ಎಕರೆಯಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ರಲ್ಲ ಇದು? ಹ್ಞೂ ಸರ್. ಎಷ್ಟು ನೀವು ಕಮರ್ಷಿಯಲ್ ಆಗಿ ತೆಗೆದ್ರಿ ಲಾಸ್ಟ್ ಟೈಮ್? ನಿಮ್ಗೆ ಎಷ್ಟು ಹಣ ಆಯಿತು? ಸರ್, ಲಾಸ್ಟ್ ಇಯರು ಸೆಕೆಂಡ್ ಟೈಮು ಅದು ಬಂದಿದ್ದು. ಅದು ಬಿಫೋರ್ ಲಾಸ್ಟ್ ಇಯರ್ ಬಂದಿತ್ತು. ಅವಾಗ ನಾನು ಜಸ್ಟ್ 1.25 ಲಕ್ಷಕ್ಕೆ ಮಾರಿದ್ದೆ ಸರ್, ಫುಲ್ ತೋಟ. ಲಾಸ್ಟ್ ಇಯರು 2 ಲಕ್ಷಕ್ಕೆ ಕೊಟ್ಟಿದ್ದೆ ಸರ್. ಇದು 2 ಲಕ್ಷ. ಫುಲ್ ತೋಟ 1 ಎಕರೆದು 75 ಗಿಡಗಳಿದೆ ಸರ್. ಸರ್, ಒಂದು ಇದರಿಂದ 20 ಅಡಿ ಸರ್, 20 ಫೀಟು. ಈ ಕಡೆ 20 ಫೀಟು, ಈ ಕಡೆ 20 ಫೀಟು ಇದು ಡಿಸ್ಟೆನ್ಸ್ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ನೋಡ್ರಿ 3 ಬೆಳೆನೂ ಕಾಣಿಸುತ್ತೆ ಇವಾಗ. ನೋಡ್ರಿ, ಇದು ನೇರಳೆ. ಇದು ಒಂದು 75ರಿಂದ 80 ಗಿಡ ಇದೆ ಸರ್. ಮತ್ತು ಇದು ನೇಪಿಯರ್, ನಮ್ಮ ಕುರಿಗಳಿಗೆ, ಹಸುಗಳಿಗೆ ಅದಕ್ಕೆಲ್ಲ ಯೂಸ್ ಆಗುತ್ತಿವು. ಮತ್ತು ಇದು ಪನ್ನೇರಳೆ, ರೋಸ್ ಆಪಲ್ಲು. ಮತ್ತು ಈ ಸೆಂಟ್ರಲ್ಲಿ ನೋಡಿ ಸರ್, ಟೀಕ್ ಹಾಕಿದ್ದೀವಿ.
ಇದು ಸ್ವಲ್ಪ ಲೇಟಾಗಿ ಹಾಕಿದ್ದೆ ಸರ್ ಟೀಕು. ಬಟ್ 4 ವರ್ಷದ್ದು ಟೀಕ್ ತೋರಿಸ್ತೀನಿ ಸರ್ ನಿಮಗೆ. ಇಷ್ಟು ದಪ್ಪ ಇದೆ ಸರ್ ಟೀಕು. ಹಾಂ, ಬನ್ನಿ ತೋರಿಸ್ತೀನಿ ಆ ಕಡೆ ಇರೋದು. ಇದೆಲ್ಲ ಅದಾದಮೇಲೆ 1 ವರ್ಷ ಆದಮೇಲೆ ಹಾಕಿರೋದು. ಇದು 3 ವರ್ಷ ಆಗಿದೆ ಇದು. ಹಾಂ, ಅದೇ 8 ವರ್ಷಕ್ಕೆ ಕಟಾವು ಮಾಡ್ಬೋದು ಅಂತ ಬಿಟ್ಟು ಹೇಳಿದ್ದಾರೆ ಸರ್. ಬಟ್ 100% ಆಗೋ ಚಾನ್ಸಸ್ ಇದೆ ಸರ್. ಯಾಕಂದರೆ 4-5 ವರ್ಷಕ್ಕೆ ಇಷ್ಟು ದಪ್ಪ ಬಂದುಬಿಟ್ಟಿದೆ ಅದು ಆಲ್ರೆಡಿ. ಅದು ಸೆಂಟ್ರಲ್ಲಿ 20 ಅಡಿ ಗ್ಯಾಪ್ ಇತ್ತಲ್ಲ, ಅದಕ್ಕೆ 10 ಅಡಿಗೆ ಒಂದು ಹಾಕಿದ್ವಿ ಈಗೊಂದು ಸೆಂಟ್ರಲ್ಲಿ. ಈಗ ತೋರಿಸ್ತೀನಿ ಬನ್ನಿ ಸರ್. ಇದ್ರದ್ದು ಬುಡ ನೋಡಿ ಸರ್, ಹಿಡ್ಕೊಳ್ಳೋಕ್ಕಾಗೋದಿಲ್ಲ ಇದು. ನಾವು ಕೆಲವು ಮರಗಳನ್ನ ನೋಡಿದ್ದೀನಿ, 20 ವರ್ಷ 25 ವರ್ಷ ಗಿಡ ಅಂತಾರೆ, ನೋಡಿದ್ರೆ ಇಷ್ಟೇ ಇರುತ್ತೆ ಸರ್. ಅದು ಸಣ್ಣ ಇರುತ್ತೆ, ವೆರಿ ಸ್ಮಾಲ್ ಇರುತ್ತೆ. ಬಟ್ ನಮ್ಮದು 4ರಿಂದ 5 ವರ್ಷದ ಗಿಡ ಸರ್, ಅಷ್ಟೇ ಇದು. ಸರ್ ಅದು ಟೀಕ್ ಅವರು ಇವರು ನಮ್ಮ ತೇಜ ಫಾರ್ಮ್ ಅಂತ ಬಿಟ್ಟಿದೆ ಸರ್, ತೇಜ ನರ್ಸರಿ ಅಂತ ಹೇಳ್ಬಿಟ್ಟು ದೇವನಹಳ್ಳಿ ಅವರೇ ಸರ್ ಗಿಡಗಳೆಲ್ಲ ಕೊಟ್ಟಿರೋದು ನಮಗೆ. ತೇಜ ನರ್ಸರಿ ಅವರು. ಹಾಂ, ಅವರೇ ಪಾಪ. ಹಾಂ, ಅವರೇ ನಮಗೆಲ್ಲ ಇದ್ರ ಬಗ್ಗೆ ಐಡಿಯಾಗಳು ಕೊಟ್ಟಿರೋದು. ಇದೇ ಥರದ್ದೇ ಗಿಡಗಳು ಹಾಕ್ರಿ, ನಿಮಗೆ ನಿಮ್ಮ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಬಿಟ್ಟು ಹೇಳಿ ಅವರೇ ಈ ಗಿಡಗಳೆಲ್ಲ ಕೊಟ್ಟಿದ್ದು ಸರ್. ಈ ಹಾಂ ಸರಿ ಸರ್. ಅಲ್ಲ, ಈ ಕಾರ್ನರ್ಗಳಲ್ಲಿ ಈ ಮಹಾಗನಿ ಹಾಕಿದ್ವಿ, ಒಂದು ಲೈನು. ನಮ್ಮ ಕಾಂಪೌಂಡ್ ಪಕ್ಕಕ್ಕೇನೆ ಮಹಾಗನಿ, ಇದೆಲ್ಲ ಓಡಾಡೋಕ್ಕೆ ಜಾಗ ಇಟ್ಕೊಂಡಿದ್ದೀವಿ. ಮಹಾಗನಿಗೆ ಒಂದು ಜಿಗ್ಜಾಗಲ್ಲಿ ಒಂದಷ್ಟು ಇದನ್ನ ಹಾಕಿದ್ದೀವಿ, ಟೀಕ್ ಮರಗಳು. ಹಾಂ, ಅದಾದಮೇಲೆ ಮಾಮೂಲಿ ಮರಗಳು ಹಾಕಿದ್ದೀವಿ ಸರ್. ಜನಗಳು ಇವಾಗ ರಾಗಿ ಜೋಳ ಅವೆಲ್ಲ ಹಾಕ್ತಾರೆ ಸರ್. 3 ತಿಂಗಳು 4 ತಿಂಗಳು ಸುಮ್ಮನೆ ಕಷ್ಟಪಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹಾಂ, ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಒಂದು 2-3 ವರ್ಷ ಸೆಂಟ್ರಲ್ಲಿ ಚಿಕ್ಕ ಮರಿ ಇದ್ದಿದ್ದಾಗ ಆ ಸೆಂಟ್ರಲ್ ಬೆಳೆಗಳನ್ನು ಬೆಳ್ಕೊಬೋದು ಸರ್. ಹಾಂ, 2-3 ವರ್ಷ ಬೆಳೆಗಳು ಬೆಳ್ಕೊಬೋದು. ಈ ಥರ ಬೋರ್ವೆಲ್ ನೀರು ವ್ಯವಸ್ಥೆ ಇರುವಂಥವ್ರು ಈ ಥರ ಮಾಡ್ಕೊಂಡ್ರೆ ಭಾಳ ಯೂಸ್ ಆಗುತ್ತೆ ಅವ್ರಿಗೆ. ಹಾಂ, ಪ್ರತಿ ವರ್ಷ ಇನ್ಕಮ್ ಬರುತ್ತೆ ಸರ್. ಅವರು ಇವಾಗ ನಮ್ಗೇನು ಇದ್ರಾಗ ಖರ್ಚೇ ಇರಲ್ಲ ಸರ್. 1 ಲಕ್ಷ ರೂಪಾಯಿ ನಮಗೆ ಲಾಭ ಬರುತ್ತೆ ಅಂತ ಬಿಟ್ಟು ಹೇಳಿದ್ರೆ ಅದರಲ್ಲಿ ಒಂದು 20,000 ರೂಪಾಯಿ ಬರೀ ಇದಕ್ಕೆ ಹಾಕಿರ್ತೀವಿ ಅಷ್ಟೇ. ಏನೋ ಗೊಬ್ಬರ, ಅದನ್ನು ಗೊಬ್ಬರ ನಮ್ಮದೇ ಇರುತ್ತೆ. ಹಸು ಗೊಬ್ಬರ, ಕುರಿ ಗೊಬ್ಬರ ಎಲ್ಲ ಹಾಕಿರ್ತೀವಿ. ನೀರು ಇಟ್ಕೊಂಡು ಹೋಗ್ಬೇಕಷ್ಟೆ. ಇದು ಪ್ಯೂರು ಕುರಿದು ಸರ್. ಇದು ಗೊಬ್ಬರ, ಕುರಿ ಗೊಬ್ಬರ. ಇದು ಈ ತೊಟ್ಟಿನಲ್ಲಿ ಇದರಲ್ಲಿ ಹಸುದೂ ಮತ್ತು ವೇಸ್ಟು, ನಮ್ಗೇನು ವೇಸ್ಟ್ ಇರುತ್ತೆ ಇಲ್ಲಿ ಕಸ ಗಿಸ ಏನಿದ್ರು ಇದ್ರಲ್ಲಿ ಹಾಕ್ಬಿಡ್ತೀವಿ ಸರ್. ಹಾಂ, ಇದನ್ನ ಹಾಕ್ಬಿಟ್ಟು ಇದನ್ನೆಲ್ಲ ಫುಲ್ ಮಾಡಿಬಿಟ್ಟು ಬಿಟ್ಬಿಡ್ತೀವಿ ಸರ್. ಒಂದು 3-4 ತಿಂಗಳು ವೇಸ್ಟ್ ಡಿಕಂಪೋಸರ್ ಅಂತ ಬಿಟ್ಟು ಒಂದು ಕೆಮಿಕಲ್ ಬರುತ್ತೆ, ಅದನ್ನು ಇದು ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಒಯ್ದುಬಿಟ್ಟು ಬಿಟ್ಬಿಟ್ರೆ ಇದೆಲ್ಲ ಫುಲ್ಲು ಹೆಂಗಿರುತ್ತೆ ಅಂದರೆ ಇದಕ್ಕಿಂತ ಚೆನ್ನಾಗಿ ಬರುತ್ತೆ ಸರ್ ಇದು. ಹಾಂ, ಇಷ್ಟು ಹಾಂ ಸ್ಮೂತಾಗಿರುತ್ತೆ, ಒಳ್ಳೆ ಗೊಬ್ಬರ ಆಗುತ್ತೆ, ಗೊಬ್ಬರಕ್ಕೆ ಬಳಸ್ಕೋಬೋದು ಸರ್. ಎತ್ತುಗಳು ಒಳ್ಳೆ ಇದು ನಮ್ಮ ಮನೆಯಲ್ಲೇ ಹುಟ್ಟಿರೋದು, ಇದು ಇಲ್ಲೇ ಹುಟ್ಟಿದ್ದು. ಇದ್ರ ಜೊತೆಗೆ ಅದನ್ನು ತಗೊಂಡು ಬಂದ್ವಿ ನೋಡ್ರಿ. ಇದನ್ನು ಸೇಲ್ಗಿದೆ, ಬೇಕಾದರೆ ಒಳ್ಳೆಯವ್ರು ಯಾರಾದರೂ ಫಾರ್ಮರ್ಸ್ಗೆ ಬೇಕು ಅಂತ ಬಿಟ್ಟು ಹೇಳಿದ್ರೆ ಕೊಟ್ಬಿಡ್ತೀವಿ ಸರ್. ಒಳ್ಳೆ ಜಾತಿ ನಾಟಿ ಎತ್ತುಗಳು ಸೇಲ್ಗಿದೆ, ಕೊಟ್ಬಿಡ್ತೀವಿ ಯಾರಾದರೂ ಒಳ್ಳೆ ರೈತರು ಬಂದರೆ. ಹೌದು ಸರ್. ಹಾಂ, ಅಂದರೆ ಹಾಂ, ಅವ್ರದ್ದು ಅಮ್ಮ ಇಲ್ಲೇ ಈ ಇದರಲ್ಲಿ ಬಿದ್ದು ಸತ್ತೋಯ್ತು ಸರ್. ಅದರಿಂದ ಅದು ಒಬ್ಬನೇ ಇದ್ದ, ಅದಕ್ಕೋಸ್ಕರ ಅವನ ಜೊತೆಗೆ ಇದನ್ನ ತಗೊಂಡು ಬಂದು ಬಿಟ್ಟಿದ್ವಿ. ಇಲ್ಲ ಸರ್, ನಾವೇನು ಮಾಡೋದಿಲ್ಲ. ಇಲ್ಲೇನು ಮಾಡ್ತೀವಿ, ಹೌದು ಸರ್, ಕೊಟ್ಬಿಡ್ತೀವಿ. ಸಾಕಷ್ಟು ಮಾಹಿತಿ ನಮ್ಮ ರೈತರಿಗೆ ಸಿಕ್ಕಂತಾಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂಥವ್ರು ಇನ್ನೂ ಬರಬೇಕು, ವಿಚಾರಗಳನ್ನೆಲ್ಲ ರೈತರಿಗೆ ಮುಟ್ಟಿಸ್ಬೇಕು ಸರ್. ಯಾಕಂದರೆ ಅವ್ರಿಗೆ ಇಂಟೀರಿಯರ್ ಪ್ಲೇಸ್ಗಳಲ್ಲಿ ಇರ್ತಾರೆ, ಯಾರಿಗೆ ಏನು ಅಂತ ಗೊತ್ತಿರೋದಿಲ್ಲ. ಒಳ್ಳೊಳ್ಳೆ ವಿಚಾರಗಳನ್ನ ತಲುಪಿಸಿದ್ರೆ ನಿಮಗೂ ಒಳ್ಳೇದಾಗುತ್ತೆ ಸರ್, ರೈತರಿಗೂ ಒಳ್ಳೇದಾಗುತ್ತೆ, ಚೆನ್ನಾಗಿ ಆಗ್ತಾರೆ ರೈತರು. ಓಕೆ ಸರ್.